ನೋಡಿ ಫ್ರೆಂಡ್ಸ್, ಇದು ರೋಬೋ ನೆಲ ಕ್ಲೀನ್ ಮಾಡೋಕ್ಕೆ ಇರೋವಂಥದ್ದು. ವ್ಯಾಕ್ಯೂಮ್ ಕ್ಲೀನರ್ ಇದು. ಮಾಪ್ ಕೂಡ ಮಾಡುತ್ತೆ. ಮತ್ತು ಇದು ಎಷ್ಟು ಈಸಿಯಾಗಿದೆ ಅಂದರೆ ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಇದು ಹೇಗೆಲ್ಲ ಕೆಲಸ ಮಾಡುತ್ತೆ, ಎಲ್ಲ ಕಡೆ ಇಡೀ ಮನೆ ಎಲ್ಲ ಕಡೆನೂ ಕವರ್ ಮಾಡಿಕೊಂಡು ಅದು ಕ್ಲೀನ್ ಮಾಡುತ್ತೆ. ಸೋಫಾ ಕೆಳಗೂ ಕ್ಲೀನ್ ಮಾಡುತ್ತೆ, ಕುರ್ಚಿ ಕೆಳಗೆ, ಅದಕ್ಕೆ ಹೋಗೋದಕ್ಕೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಕಡೆ ಕ್ಲೀನ್ ಮಾಡುತ್ತೆ. ನಾವು ಕೆಳಗಡೆ ಸ್ವಲ್ಪ ಜಾಗನ ಖಾಲಿ ಮಾಡಿಕೊಡ್ಬೇಕು. ನಾವು ಪೊರ್ಕೆನಲ್ಲಿ ಗುಡಿಸಿ ಆ ಥರ ಕ್ಲೀನ್ ಮಾಡಿದರೂ ಕೂಡ ನಮಗೆ ಪೊರ್ಕೆಗೆ ಸಿಗದೇ ಇರೋ ಧೂಳುಗಳು ತುಂಬ ಇರುತ್ತೆ. ಅದನ್ನೆಲ್ಲ ಕೂಡ ಇದು ಕ್ಲೀನ್ ಮಾಡುತ್ತೆ. ಇದು ಎಲ್ಲಾದರೂ ಒಂದೊಂದು ಕಡೆ ಡಸ್ಟ್ ಜಾಸ್ತಿ ಇದ್ದರೆ ಅಲ್ಲೇ ಸುತ್ತಕೊಂಡು ಒಂದೆರಡು ರೌಂಡ್ ಹಾಕಿ ತುಂಬ ಕ್ಲೀನಾಗಿ ಎಲ್ಲ ಕಸ ತಗೊಳ್ಳುತ್ತೆ. ನೋಡಿ, ಸೋಫಾ ಕೆಳಗೆ ಹೋಗ್ತಾ ಇದೆ ಇವಾಗ. ಸೋಫಾ ಅಡಿಯಲ್ಲಿ ಕೂಡ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಅದು ಎಲ್ಲಾದರೂ ಹೋಗ್ಲಿಕ್ಕೆ ಜಾಗ ಆಗಲಿಲ್ಲ ಅಂದರೆ ಅಲ್ಲಿ ಪಕ್ಕದಲ್ಲಿ ಸರ್ಕೊಂಡು ಹಾಗೇ ಕ್ಲೀನ್ ಮಾಡ್ಕೊಂಡು ಬರುತ್ತೆ. ಇವಾಗ ಟಿಪಾಯಿ ಕೆಳಗೆ ಅದಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಟಿಪಾಯಿ ಹೈಟ್ ಇಲ್ಲ, ಹಾಗಾಗಿ ಅದಕ್ಕಿಂತ ಹೈಟ್ ಇರೋ ಸ್ಪೇಸಲ್ಲಿ ಎಲ್ಲ ಕಡೆ ಹೋಗುತ್ತೆ. ಈ ಥರ ಇದು ತುಂಬ ಚೆನ್ನಾಗಿದೆ. ನಾವು ಬೆಳಗ್ಗೆ ವಾಕ್ ಹೋಗ್ತಾ ಆನ್ ಮಾಡಿಟ್ಟು ಹೋದರೆ ಬರೋ ಅಷ್ಟರಲ್ಲಿ ಫುಲ್ಲು ಮನೆ ಕ್ಲೀನ್ ಮಾಡಿ ಅದು ಚಾರ್ಜಿಂಗ್ ಪಾಯಿಂಟಲ್ಲಿ ಕುತ್ಕೊಂಡಿರುತ್ತೆ. ಏನಂದರೆ ನೆಲಕ್ಕೆ ವಸ್ತುಗಳನ್ನೇನು ಇಟ್ಟಿರಬಾರ್ದು, ಎಲ್ಲ ಕ್ಲೀನಾಗಿ ಮೇಲಕ್ಕೆ ಎತ್ತಿಟ್ಬಿಟ್ಟು ಹೋದರೆ, ಇವಾಗ ಚಾರ್ಜಿಂಗು, ಲ್ಯಾಪ್ಟಾಪ್ ಚಾರ್ಜಿಂಗು, ಯಾವುದಾದ್ರೂ ವಯರು ಆ ಥರ ನೆಲಕ್ಕೆ ಇದ್ದರೆ ಅದು ಸ್ವಲ್ಪ ಸಿಕ್ಕಾಕ್ಕೊಳ್ಳುತ್ತೆ. ಆಮೇಲೆ ಫುಟ್ರಗ್ಗು ಕೂಡ ದಪ್ಪದಾದರೆ ಪರವಾಗಿಲ್ಲ, ತೆಳುವಾಗಿರೋ ಫುಟ್ರಗ್ಗಾದರೆ ಅದು ಸ್ವಲ್ಪ ಸುತ್ಕೊಂಡು ಅಲ್ಲೇ ನಿಂತುಬಿಡುತ್ತೆ. ನಾವು ಅದನ್ನೆಲ್ಲ ಮೇಲಕ್ಕೆ ಎತ್ತಿಟ್ಬಿಟ್ಟು ಅದಕ್ಕೆ ಜಾಗ ಖಾಲಿಯಾಗಿ ಇರೋ ಥರ ಮಾಡಿ ನಾವು ಹೋದರೆ ಬರೋ ಅಷ್ಟರಲ್ಲಿ ನಮ್ಮ ಮನೆ ಕ್ಲೀನಾಗಿ ಮಾಡಿಟ್ಟಿರುತ್ತೆ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಇದು ನಾವು ಫಸ್ಟ್ ಫ್ಲೋರಲ್ಲಿ ಏನಾದರೂ ಕ್ಲೀನಿಂಗ್ ಹಾಕಿದರೆ ಅದು ಕೆಳಗೆ ಬೀಳಲ್ಲ. ತುದಿಗೆ ಬಂದ ತಕ್ಷಣ ಅಲ್ಲೇ ನಿಂತ್ಕೊಂಡು ವಾಪಸ್ ಹೋಗುತ್ತೆ. ಮತ್ತು ಚಾರ್ಜ್ ಖಾಲಿ ಆದಮೇಲೆ ಚಾರ್ಜಿಂಗ್ ಪಾಯಿಂಟ್ಗೆ ಹೋಗಿ ಕುತ್ಕೊಳ್ಳುತ್ತೆ. ನೋಡಿ, ಇದು ಚಾರ್ಜಿಂಗ್ ಪಾಯಿಂಟ್ ಅದರದ್ದು. ಇದೊಂದು ಫಿಕ್ಸ್ ಆಗಿ ಇಟ್ಟಿರಬೇಕಾಗುತ್ತೆ, ಅದು ಯಾವಾಗಲೂ ಚಾರ್ಜಿಂಗಲ್ಲಿ ಇರುತ್ತೆ. ಆಮೇಲೆ ಇದು ಎಲ್ಲ ಮುಗಿದ ಮೇಲೆ ಚಾರ್ಜಿಂಗ್ ಪಾಯಿಂಟಿಗೆ ತಾನೇ ಹೋಗಿ ಅಲ್ಲಿ ಕುತ್ಕೊಳ್ಳುತ್ತೆ. ನೋಡಿ, ಹೋಗ್ತಾ ಇದೆ ಚಾರ್ಜಿಂಗ್ ಪಾಯಿಂಟ್ಗೆ. ಮತ್ತು ಇದನ್ನು ಮೊಬೈಲಿಂದ ಕೂಡ ಆಪ್ರೇಟ್ ಮಾಡ್ಬೋದು. ನಾವು ಲೆಫ್ಟ್ ಅಂದರೆ ಲೆಫ್ಟ್ಗೆ ಹೋಗುತ್ತೆ, ರೈಟ್ ಅಂದರೆ ರೈಟ್ಗೆ ಹೋಗುತ್ತೆ. ಆ ರೀತಿ ನಾವು ಅದನ್ನು ಮ್ಯಾನ್ಯುಯಲ್ಲಾಗಿ ಕೂಡ ಆಪ್ರೇಟ್ ಮಾಡ್ಬೋದು. ಆಮೇಲೆ ಶೆಡ್ಯೂಲ್ ಮಾಡ್ಬೋದು. ಡೈಲಿ ಇಷ್ಟೊತ್ತಿಗೆ ಆನ್ ಆಗಬೇಕು ಅಂದರೆ ಶೆಡ್ಯೂಲ್ ಮಾಡಿ ಇಡ್ಬೋದು. ಫ್ರೆಂಡ್ಸ್, ಇದು ತುಂಬ ಅನುಕೂಲ ಇದೆ, ತುಂಬ ಚೆನ್ನಾಗಿದೆ. ನಮಗೆ ಮನೆ ಗುಡಿಸಿ ಒರೆಸಿ ಮಾಡೋಷ್ಟು ಟೈಮ್ ಸೇವ್ ಆಗುತ್ತೆ. ನೀವು ಎಲ್ಲರೂ ತಗೋಬೋದು ಅನ್ನೋದು ನನಗೆ, ತಗೊಂಡ್ರೆ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ.